ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಂಗಾರು ಕೈಕೊಟ್ಟ ಹಿನ್ನೆಲೆ ವರುಣನ ಕೃಪೆಗಾಗಿ ರಾಯಚೂರು ಜಿಲ್ಲೆಯ ಜೆಡಿಎಸ್ ಮುಖಂಡರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಪಾದಯಾತ್ರೆಯನ್ನ ನಡೆಸಿದ್ದು, ಸಿಂಧನೂರಿನ ಶ್ರೀ ಕೋಟೆ ಈರಣ್ಯ ದೇವಸ್ಥಾನದಿಂದ ಸಿದ್ದಿ ಪರ್ವತ ಅಂಬಾಮಠದವರೆಗೆ ಪಾದಯಾತ್ರೆ ಮಾಡಿದ್ದಾರೆ. ಪಾದಯಾತ್ರೆಯಲ್ಲಿ ಸ್ವಾಮೀಜಿಗಳು, ನೂರಾರು ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮತ್ತು ಧಾರ್ಮಿಕ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಆದಷ್ಟು ಬೇಗ ಮಳೆಯಾಗಿ ರೈತರ ಸಮಸ್ಯೆ ಹಾಗೂ ಮಳೆ ಕೊರತೆ ನೀಗಿಸಲು ಜೆಡಿಎಸ್ ಮುಖಂಡರು ದೇವಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ ಅವರ ನೇತೃತ್ವದಲ್ಲಿ ಮಳೆಗಾಗಿ ಪಾದಯಾತ್ರೆಯ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯ. ಯಾರಾದರೂ ಡಾಕ್ಟರು, ಇಂಜಿನಿಯರು, IAS ಅಧಿಕಾರಿಗಳು ಯಾರೂ ಕೂಡ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಆದ್ರೆ ರೈತ ಏನಿದಾನಲ್ಲ, ಅವನು ಪ್ರಕೃತಿಯೊಂದಿಗೆ ಹೋರಾಟವನ್ನು ಮಾಡಬೇಕು. ಮನುಷ್ಯರ ಜೊತೆಗೆ ಹೋರಾಟ ಮಾಡುವಂತವ್ರು ಎಲ್ಲರೂ ಪ್ರಕೃತಿಯೊಂದಿಗೆ ಹೋರಾಟ ಮಾಡ್ತಕ್ಕಂಥವನು ರೈತ. ಇವತ್ತು ನಮ್ಗೆಲ್ಲರಿಗೆ ಕಷ್ಟದ ಪರಿಸ್ಥಿತಿ. ಇವತ್ತು ಬಿತ್ತಿದಾನೆ, ಬಟ್ ಮಳೆ ಇಲ್ಲ. ಇನ್ನೂ ಒಂದು ವಾರ ಏನಾದ್ರೂ ಮಳೆ ಬರದೇ ಇತ್ತಂದ್ರೆ ಬಿತ್ತಿದ ಬೀಜಗಳು ಮಳೆಗೆ ಹೋಗ್ತಾವೆ. ಅಂತಹ ಕಷ್ಟದ ಪರಿಸ್ಥಿತಿ ಒಳಗ ನಮಗೆ ಮಳೆ ಬೇಕೇ ಬೇಕು. ಮಳೆಯನ್ನ ಆಧರಿಸಿದಂತಹ ಸೃಷ್ಟಿ. ಮಳೆ ಇದ್ದರನೇ ಅನ್ನ, ಅನ್ನ ಇದ್ದರನೇ ಜೀವ, ಜೀವ ಇದ್ದರನೇ ಜಗತ್ತು. ಇವತ್ತು ಜಗತ್ತು ನಿರ್ಮಾಣವಾಗಿರುವುದು ಭೂಮಿಯಿಂದ, ಮಣ್ಣಿನಿಂದ ಬೆಳೆದಂತಹ ಅನ್ನದಿಂದವೇ ಜೀವ ಜಗತ್ತು ಸುಖವಾಗಿರ್ಬೇಕಾದ್ರೆ ಆ ಅನ್ನವನ್ನು ಬೆಳೆಯುವ ರೈತನಿಗೆ ಒಳಿತಾಗುವ ಕಾರಣಕ್ಕಾಗಿ ಇವತ್ತು ಮಳೆಗಾಗಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಪಾದಯಾತ್ರೆಗೆ ನಮ್ಮೆಲ್ಲರ ಸಹಕಾರ, ಪೂಜ್ಯರ ಆಶೀರ್ವಾದ ಮತ್ತು ಈ ಪಾದಯಾತ್ರೆ ಯಶಸ್ವಿ ಆಗೋದ್ರ ಜೊತೆಗೇನೆ ನಮ್ಮ ಪಾದಯಾತ್ರೆ ಅಂಬಾದೇವಿಗೆ ಸಲ್ಲಿಕೆಯಾಗಿ ಅಂಬಾದೇವಿಯ ಆಶೀರ್ವಾದದಿಂದ ನಮ್ಮೆಲ್ಲರಿಗೆ ಮಳೆ ಬರಲಿ ಅಂತೇಳಿ ಆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.